ಕೈ ಮ್ಯಾಗಿಡ್ಕೊಂಡಿಂದು ರಾಹುಲ್ ಗಾಂಧಿ ನಿಮ್ಮೇಲೆ ಹಲ್ಲೆ ಸಪೋರ್ಟ್ ಮಾಡ್ತೀರಿ ಅಂದ್ರೆ ಗಾಂಧಿನಗರ ಪೊಲೀಸರು ಅಂತ ದೇಶದೊಳಗೆ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀರಿ ದೇಶವನ್ನ ಇವತ್ತು ಅಶಾಂತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆದರೆ ವಿದ್ಯಾರ್ಥಿಗಳ ಹೋರಾಟವನ್ನ ಮುಂದಿಟ್ಕೊಂಡು ದೆಹಲಿಯಲ್ಲಿ ಕಾನೂನು ಬಾಹಿರವಾಗಿ ಸಂಸದ ಚಲವನ್ನ ಮಾಡಿ ಪೊಲೀಸರ ಮೇಲೆ ದಾಳಿಯನ್ನ ಮಾಡಿ ಭಯದ ವಾತಾವರಣವನ್ನ, ಅದೇ ರೀತಿ ಈ ಹೋರಾಟದಲ್ಲಿ ಅನೇಕ ದೇಶದ್ರೋಹಿಗಳು ದೇಶ ತುಂಡು ಮಾಡುವಂತಹ ಮಾತನ್ನಾಡುವುದು ಇವತ್ತು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ. ಸರ್ಕಾರ, ಕೇಂದ್ರದ ಸರ್ಕಾರ ನೀಟ್ ಪೇಪರ್ ಲೀಕ್ ಆದ ನಂತರ ಇವತ್ತು ಸಿಬಿಐನ ಕೊಟ್ಟು ತನಿಖೆ ಮಾಡಿದೆ. ಯಾರು ಮಾಡಿದ್ದಾರೆ ಅವರನ್ನ ಬಂಧಿಸಿದ್ದಾರೆ. ಆದ್ರೆ ಅನಾವಶ್ಯಕವಾಗಿ ದೇಶದಲ್ಲಿ ನಾವು ನೇಪಾಳ ಮಾಡ್ತೀವಿ, ನಾವು ಬಾಂಗ್ಲಾದೇಶ್ ಮಾಡ್ತೀವಿ ಅಂತ ಹೇಳಿ ಹೊರಟಿರಲ್ಲ. ಇವತ್ತು ಹೇಳ್ತೀವಿ, ನಿಮ್ಮಪ್ಪಗೂ ಸಾಧ್ಯ ಇಲ್ಲ. ಇದು ಭಾರತ,
ಭಾರತ ಮಾತಾಗೆ ಜಯ ಹೇಳುವಂತ ಜನ ನಿಮ್ಮ ಅಪ್ಪಗೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ನಾನು ಹೇಳ್ತೇನೆ, ಭಾರತದಲ್ಲಿ 140 ಕೋಟಿ ಜನ ಈ ದೇಶವನ್ನ ಪ್ರೀತಿ ಮಾಡ್ತಾರೆ. ಇವತ್ತು ಟುಕಡೆ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ದೇಶದ್ರೋಹಿಗಳಿಗೆ ಗುಂಡು ಹಾಕಿ. ಇವತ್ತು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಹೋರಾಟಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಆ ಕಾಕ್ರೋಚ್ ಗ್ಯಾಂಗ್ ಮಾಡ್ತಾ ಇರುವಂತ ಹೋರಾಟವನ್ನು ಹೈಜಾಕ್ ಮಾಡಿಕೊಂಡು ಇವತ್ತು ದೇಶದಲ್ಲಿ ಅರಾಜಕತೆ ಮಾಡಬೇಕು ಹಾಗೂ ನಮ್ಮ ರಾಜ್ಯದಲ್ಲಿ ಅದನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ವ್ಯಾನ್ನಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಕಾಂಗ್ರೆಸ್ನ ಪುಡಿ ರೌಡಿಗಳು, ಯಾಕಂದ್ರೆ ದೊಡ್ಡ ರೌಡಿಗಳು ಕಾಂಗ್ರೆಸ್ನ ಇಬ್ಬರು ಮುಖ್ಯಸ್ಥರು, ಒಬ್ಬರು ಪಕ್ಷದ ಅಧ್ಯಕ್ಷರು, ಒಬ್ಬರು ಅವ್ರ ಮುಖ್ಯಮಂತ್ರಿಗಳು, ಇಬ್ರು ಕೋತ್ವಾಲ್ನ ಶಿಷ್ಯರು ಅಂತೇಳಿ ನಾವು ನಿಮ್ಮ ಮಾಧ್ಯಮಗಳಲ್ಲಿ ಓದಿದ್ದೀವಿ. ಅಂತ ಕೋತ್ವಾಲ್ರ ಶಿಷ್ಯರುಗಳು ಪುಡಿ ರೌಡಿಗಳು ಇವತ್ತು ಮೊಟ್ಟೆ ಮತ್ತು ರಾಡ್ಗಳಿಂದ ನಮ್ಮ ಶಾಸಕರ ಮೇಲೆ, ನಮ್ಮ ಹರಿಹರದ ಶಾಸಕ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು, ನಮ್ಮ ಅಶ್ವತ್ಥನಾರಾಯಣಗೆ ಗಾಯ ಆಗಿರೋದಂಥದ್ದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದನ್ನು ಖಂಡಿಸಿ ಇವತ್ತು ಬೀದರ್ನಲ್ಲಿ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ನಾವು ತಹಸೀಲ್ ಕಚೇರಿಗೆ ಮುತ್ತಿಗೆ ಮಾಡಿ ನಂತರ ಒಂದು ಮನವಿ ಪತ್ರ ಕೊಡಬೇಕು ರಾಜ್ಯ ತಹಸೀಲ್ದಾರ್ ಮುಖಾಂತರವಾಗಿ ರಾಜ್ಯಪಾಲರಿಗೆ ಅಂದಾಗ ನಮಗೆ ತಹಸೀಲ್ ಕಚೇರಿಯಲ್ಲಿಯೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಪೊಲೀಸರು ಬಿಡಲಿಲ್ಲ. ಬೀದರ್ನ ಪೊಲೀಸರಿಗೆ ಏನಾಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಮೊನ್ನೆ ತಿಳ್ಕೊಂಡಿದ್ದೀವಿ, ಕಲಬುರಗಿಯಿಂದ ಆ ಕೈದಿಗಳು ಓಡೋಗಿದ್ದಾಗ ನಮ್ಮ ಪೊಲೀಸರು ಹಿಡಿದಾರನು ಅವರಿಗೆ ಅಭಿನಂದನೆ ಹೇಳೋಮಂತ ಹೇಳಿ ತಿಳ್ಕೊಳ್ಳೋ ಅನ್ನೋ ಹೊತ್ತಿಗೆ ಮರುದಿನ ಮುಂಜಾನೆ ಕಲಬುರಗಿ ಪೊಲೀಸರು ಕಳ್ಳ ನಾವು ಕಾಲಿಗೆ ಗೋಲಿ ಹೊಡೆದಿವಲ್ಲತ್ತಾರ, ಹೋಗಿ ಪೊಲೀಸ್ ಸ್ಟೇಷನ್ ಹಾಕಿದ್ದೀವಲ್ಲತ್ತಾರ. ಅದಕ್ಕೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕಂದ್ರೆ ನಾವು ಒಳಗಡೆ ಬಿಡ್ತಾ ಇಲ್ಲ. ಅದಕ್ಕೆ ಇವತ್ತು ಅದ್ರ ಮಧ್ಯದಲ್ಲಿಯೂ ಕೂಡ ನಾವು ಇವತ್ತು ಮೆಮೊರಂಡಮ್ ಕೊಟ್ಟು ಹೊರಡ್ತಾ ಇದ್ದೀವಿ. ನಾವು ಎಲ್ಲ ಯುವಜನತೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದೇಶದ್ರೋಹಿಗಳು ಈ ಒಂದು ದೇಶವನ್ನು ಒಡೆಯುವಂತ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೆ ತಾವ್ಯಾರು ಮನ್ನಣೆ ಕೊಡಬಾರ್ದು ಅಂತ ನಮ್ಮ ದೇಶದ ಯುವಜನತೆಗೆ ಮನವಿ ಮಾಡ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಾಜಿ ಸಂಸದರು, ಶಾಸಕರು, ಕ್ಷೇತ್ರ ನಾಯಕರು, ಎಲ್ಲ ನಮ್ಮ ಮಂಡಲ ಅಧ್ಯಕ್ಷರು, ಎಲ್ಲ ರಾಜ್ಯ, ಜಿಲ್ಲಾ, ರಾಷ್ಟ್ರ ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ಹಾಗೂ ಕಾಂಗ್ರೆಸ್ ಸರ್ಕಾರದ ಕೇಂದ್ರದ ಏನು ಅಪೋಸಿಷನ್ ಲೀಡರ್ ಇದ್ದಾರೆ ರಾಹುಲ್ ಗಾಂಧಿಯವರು ಹಾಗೂ ಆ ತುಕಡೆ ಗ್ಯಾಂಗ್ನ ವಿರೋಧ ನಮ್ಮ ಒಂದು ಪ್ರದರ್ಶನ ಇತ್ತು. ತಹಶೀಲ್ ಆಫೀಸ್ ಮುತ್ತಿಗೆ ಹಾಕಬೇಕಂತ ಬಂದಿದ್ದೀವಿ. ತಹಶೀಲ್ ಆಫೀಸು ಅಧಿಕಾರಿಗಳದು ಮನೋಭಾವನೆ ಹೆಂಗಾಗಿದೆ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಅಷ್ಟೊಂದು ಜಿಲ್ಲೆ ಎಲ್ಲ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಯಾಕಂದ್ರೆ ಎಲ್ಲ ದಿನಗಳು ಅದೇ ಇರಲ್ಲ. ಅದು ದಯವಿಟ್ಟು ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಯಾವುದೇ ಒಂದು ಹೋರಾಟ ಸಂವಿಧಾನದ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರು ಹೇಳಿದ್ದಾರೆ, ನಮ್ಮ ಮಾತನ್ನು ನಿಕ್ಕಬೇಕು, ಹೋರಾಟ ಮಾಡಬೇಕು ಅಂತ. ಅದರ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಈ ಕಾಂಗ್ರೆಸ್ ಪಾರ್ಟಿ, ಸೋಷಿಯಲ್ ಮೀಡಿಯಾ ಪಾರ್ಟಿ ಅವ್ರು ನೇರವಾಗಿ US ಬಂದು ಹೋರಾಟ ಕೇಳಿದ್ದಾನೆ. ಪೂರ್ವಭಾವಿ ತಯಾರಿ US ಅಲ್ಲೇ ಆಗುತ್ತೆ, ಫಂಡಿಂಗ್ US ಅಲ್ಲಿ ಆಗುತ್ತೆ. ಇವರೆಲ್ಲ ಪ್ಲಾನ್ ಮಾಡಿ ಏಕಕಾಲಕ್ಕೆ ಎಲ್ಲ ಕಡೆ ಒಬ್ಬನಂತ ನಾನು ನೇಪಾಳ ಮಾದರಿ ಮಾಡ್ತೀನಿ ಅಂತ. ಅವ್ರ ಅಪ್ಪನ ಥರದಲ್ಲೂ ನೇಪಾಳ ಮಾದರಿ ಭಾರತ ದೇಶ ಆಗಲ್ಲ. ಭಾರತ ದೇಶ ನರೇಂದ್ರ ಮೋದಿಯವರು ಗಟ್ಟಿ ನಿರ್ಧಾರ, ಪ್ರಧಾನ ಮಂತ್ರಿ ಇದ್ದಾರೆ, ಅವ್ರ ನೇತೃತ್ವ ವಿಶ್ವದ ನಮ್ಮ ದೇಶ ನಂಬರ್ 1 ಸ್ಥಾನದಲ್ಲಿದೆ. ಎಲ್ಲ ದೇಶ ಪ್ರಧಾನಮಂತ್ರಿಗಳು ಸುಮಾರು ಎಷ್ಟೊಂದು ಅವ್ರಿಗೆ ಮೆಡಲ್ಗಳು ಸಿಕ್ಕಿದೆ, ಗೌರವಗಳು ಯಾವ ಪ್ರಧಾನಮಂತ್ರಿಗೂ ಸಿಕ್ಕಿಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಗೌರವ ಕೊಟ್ಟಿದ್ದಾರೆ ಎಲ್ಲ ದೇಶದ ಪ್ರಧಾನಮಂತ್ರಿಗಳು. ಅದನ್ನ ಇವರು ನಮ್ಮ ದೇಶಕ್ಕೆ ನೇಪಾಲ್ ಮಾಡ್ತಾರಂತೆ. ಈ ದೇಶದ್ರು ಇವ್ರು ಮಾತಿಲ್ಲ. ಇವರು ಎಲ್ಲಿಂದ ಬಂದ್ರು ಇವ್ರು ಮಾತಾಡೋರು? ಯಾರು ಪ್ರಚೋದನೆ ಕೊಟ್ಟರು? ಯಾರೋ ಫಂಡಿಂಗ್ ಕೊಡ್ತಾರಂತೆ 1 ಲಕ್ಷ ಕೋಟಿ. ಎದಕ್ಕೆ ಕೊಡ್ತಾರೆ? ದೇಶ ಮಾಡಲಿಕ್ಕೆ. ನಮ್ಮ ದೇಶದ ಯುವ ಜನತೆ ತಿಳ್ಕೊಬೇಕು. ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನಿನ್ನೆ ಮೋದಿಜಿಯವರು ಉತ್ತರ ಕೊಟ್ಟಿದ್ದಾರೆ ನೀಟ್ ಬಗ್ಗೆ, ಯಾರು ತಪ್ಪಿಸ್ತಾರೆ, ಯಾರಿಗೂ ಬಿಡಲ್ಲ ಅಂತ. ನಿನ್ನ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿ ಕೂಡ ಜೋಶಿಯವರಿಗೆ ಇಲಾಖೆಯಿಂದ ವರ್ಗಾವಣೆ ಮಾಡಿ ಪಾಲ್ ನಂಬರಿ ನೇಮಕ ಕೂಡ ಮಾಡಿದ್ದಾರೆ ನಿನ್ನೆ. ಅದು ಕೂಡ ಸರ್ಜರಿ ಆಗಿದೆ ಡಿಪಾರ್ಟ್ಮೆಂಟಲ್ಲಿ. ಹಿಂದೆ ಮನಮೋಹನ್ ಸಿಂಗ್ ಅವರು ಇದ್ದಾಗ CBSE ಎಕ್ಸಾಮಲ್ಲಿ ಹಗರಣ ಆಗಿಲ್ವಾ? ಕರ್ನಾಟಕದಲ್ಲಿ KPSC ಹಗರಣ ಸುಮಾರು 1 ತಿಂಗಳ ನಡೀತಿಲ್ವಾ? ಯಾರು ತಪ್ಪಾರೋ ಅವ್ರ ಮೇಲೆ ಶಿಕ್ಷೆ ಮಾಡಲಿ ಅಂತ ಮೋದಿಜಿಯವರು ಹೇಳಿದ್ದಾರೆ. ಅಂಥವ್ರಿಗೆ ಒಂದು ಜೈಲಲ್ಲಿ ಹಾಕಿದ್ದಾರೆ. ಇದನ್ನ ವ್ಯವಸ್ಥಿತವಾಗಿ ಫಂಡಿಂಗ್ ಮಾಡಿ ದೇಶದಲ್ಲಿ ಅರಾಜಕತೆ ಆಗಬೇಕು, ಮೋದಿಯವರು ವರ್ಚಸ್ ಕಡಿಮೆ ಮಾಡ್ಬೇಕಂತ ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಯುವ ಜನತೆ ಅಷ್ಟರ ಮಟ್ಟಿಗೆ ಹೋಗಲ್ಲ. ನಿನ್ನೆ ಮೊನ್ನೆ ಗೊತ್ತಾಗಿದೆ, ಅಲ್ಲಿ ನೀಟ್ ಬಗ್ಗೆ ಮಾತಾಡಿದ್ರೆ ಮೋದಿಜಿಯವ್ರ ಬಗ್ಗೆ, ರಾಮನ್ ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಎದಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದನ್ನ ಯುವ ಜನತೆ ನಾನು ಕಳಕಳಿ ವಿನಂತಿ ಮಾಡ್ಕೋತೀನಿ, ಇಂಥ ದುಸ್ಸಾಹಸಕ್ಕೆ
ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ರಿ, ಮೋದಿಜಿಗೆ ಸಪೋರ್ಟ್ ಮಾಡ್ರಿ. ನಮ್ಮ ದೇಶ ವಿಶ್ವಗುರು ಆಗ್ತದ. ಇವತ್ತಿನ ಪಾಲ್ಗೊಂಡ ಎಲ್ಲ ನಮ್ಮ ಪದಾಧಿಕಾರಿ ಧನ್ಯವಾದ.